ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪಾದಯಾತ್ರೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. 10 ಕಿಲೋಮೀಟರ್ ದೂರ ಸಾಗಲಿದೆ ಈ ಪಾದಯಾತ್ರೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದ ಪಾದಯಾತ್ರೆ ಇದು. 10 ಕಿಲೋಮೀಟರ್ ದೂರ ಸಾಗಲಿದೆ ಈ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪಾದಯಾತ್ರೆ ಅಂಚಿಪುರ ಗ್ರಾಮದಿಂದ ಹೊಸೂರು ಗ್ರಾಮದ ತನಕ ಪಾದಯಾತ್ರೆ ನಡೆಯುತ್ತೆ. ರೈತರಿಗೆ ಆಗ್ತಾ ಇರೋ ಅನ್ಯಾಯ ನಿಜಕ್ಕೂ ಖಂಡನೀಯ. ಪಾದಯಾತ್ರೆಯ ವೇಳೆ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪಾದಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ರೈತರು ಬೀದಿಗೆ ಬಂದರೂ ಸಹ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ರೈತರನ್ನ ಒಕ್ಕಲೆಬ್ಬಿಸ್ತಿದ್ದಾರೆ. ಎಲ್ಲ ರೈತರು ಈಗ ಒಗ್ಗಟ್ಟಾಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಿಖಿಲ್ ಕುಮಾರಸ್ವಾಮಿ. 10 ಕಿಲೋಮೀಟರ್ ದೂರ ಸಾಗಲಿರುವಂತಹ ಪಾದಯಾತ್ರೆಯ ದೃಶ್ಯ ನೋಡ್ತಾ ಇದ್ರು. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇದು. ಜೆಡಿಎಸ್ ಸಾಥ್ ಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಎಲ್ಲರೂ ಕೂಗಬೇಕು. ನಿಮ್ಮ ಕೂಗು ವಿಧಾನಸೌಧ ತಲುಪಬೇಕು. ಇವತ್ತು ದಯಮಾಡಿ ಏತಕ್ಕಾಗಿ ಹೋರಾಟ. ರೈತರು ನಡೆಸ್ತಾ ಇರುವಂತಹ ಈ ಪಾದಯಾತ್ರೆ ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ಬಿಡದಿ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಮಾಡ್ತಿದ್ದಾರೆ. ಸುಮಾರು 460 ದಿನಗಳಿಂದಲೂ ಕೂಡ ಈ ಒಂದು ಪಾದಯಾತ್ರೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ರೈತರ ಕೂಗು, ರೈತರ ಅಳಲು ಇಲ್ಲಿಯ ತನಕ ಈ ಒಂದು ಸರ್ಕಾರಕ್ಕೆ ಮುಟ್ಟಿಲ್ಲ. ಯಾಕೆ ಸರ್? ರೈತರಿಗೆ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ, ಕಳೆದ 16 ತಿಂಗಳುಗಳಿಂದ ನೀವೇ ಹೇಳ್ದಂಗೆ 450ಕ್ಕೂ ಹೆಚ್ಚು ದಿನಗಳಿಂದ ರೈತ ಮಹಿಳೆಯರು ಅವರ ವಯಸ್ಸನ್ನ ಲೆಕ್ಕಾಚಾರ ಮಾಡದಿರ್ತಕ್ಕಂಥ ರೈತ ಹಿರಿಯಕರು, ಯುವಕರು ಎಲ್ಲರೂ ಕೂಡ ಇವತ್ತು ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ಕಿವಿ ಕೇಳಿಸಿದ್ರು ಕೂಡ ಕೇಳ್ತಾ ಇಲ್ಲ ಅಂತಕ್ಕಂಥದ್ದಾಗಿದೆ. ಕಣ್ಣು ಕಾಣ್ತಾ ಇದ್ರು ಕೂಡ ಕಾಣ್ತಾ ಇರ್ತಕ್ಕಂಥದ್ದಾಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ಒಂದು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟು. ಭಾಳ ಸವಿಸ್ತರವಾಗಿ ನಾನು ಪ್ರೆಸ್ ಮೀಟ್ ಕರೆದು ಹೇಳಿದ್ದೇನೆ. 18,000 ಕೋಟಿ ಪ್ರಾಜೆಕ್ಟ್ನ ಕಾಸ್ಟ್. ಇವತ್ತಿಂದ ನೀವು ಒಂದು ಪಾದಯಾತ್ರೆ ಕೂಡ ಶುರು ಮಾಡಿದಿರಿ. 2ನೇ ಹಂತಕ್ಕೆ ಈ ಒಂದು ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ದೀರಿ. ಒಂದು ಕಡೆ ನೋಟಿಫಿಕೇಶನ್ ಆಗಿದೆ. ಒಂದಷ್ಟು ಜನ ರೈತರು ಈಗಾಗಲೇ ಪರಿಹಾರವನ್ನು ಕೂಡ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಸರ್. 755 ಜನ ರೈತರಲ್ಲಿ ಅತ್ಯಂತ ತರಾತುರಿಯಲ್ಲಿ ಇತ್ತೀಚೆಗೆ ಅಂತಿಮ ಅಧಿಸೂಚನೆಯನ್ನು ಜೂನ್ 12ನೇ ತಾರೀಕು ರಾತ್ರೋರಾತ್ರಿ ಹೊರಡಿಸ್ತಾರೆ. ಅದರಲ್ಲಿ 755 ಜನ ರೈತರು, 3 ಹಳ್ಳಿಗಳು. 641 ಜನ ರೈತರು 1 ಎಕರೆಗಿಂತ ಕಮ್ಮಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಯಾರೋ 7 ಜನ 10 ಜನ ತಗೊಂಡ್ರೆ ಅವ್ರು ತಗೊಳ್ಳಿ, ನಮ್ದೇನು ತಕರಾರೇನಿಲ್ಲ. ಯಾರು ತಗೋಬೇಕು ಅಂತಾರೆ ಧಾರಾಳವಾಗಿ ತಗೊಳ್ಳಿ. ಯಾವ ರೈತರು 90ರಿಂದ 95% ವಿರೋಧ ಮಾಡ್ತಾ ಇದ್ದಾರೆ ಅವ್ರ ಜೊತೆನಲ್ಲಿ ನಾವು ಬೆಂಬಲ ಸೂಚಿಸ್ತೇವೆ. ಇವತ್ತು ಪಾದಯಾತ್ರೆ ಮೂಲಕ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ತಗೊಂಡೋಗ್ತಾ ಇದ್ದೀರಾ. ಮುಂದೆ ಏನು ಸರ್, ಹೇಗೆ ಈ ಹೋರಾಟ ಸಾಗುತ್ತೆ ಅಂತ? ಪಾದಯಾತ್ರೆ ಕೇವಲ 1 ದಿನದ ಪಾದಯಾತ್ರೆಯಿಂದ ರಾಜ್ಯ ಸರ್ಕಾರ ಅಷ್ಟು ಸುಲಭವಾಗಿ ಈ ಪ್ರಾಜೆಕ್ಟ್ನ ಕೈ ಬಿಡುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರೂ ನಂಬಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೀಗ ಮಾತಾಡ್ಬೇಕಾದ್ರೆ ರೈತರಿಗೆ ಹೇಳಿದ್ದೇನೆ, ರೈತರನ್ನ ಒಕ್ಕಲೆಬ್ಸಿದ್ದಾರೆ. ರೈತರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಗ್ಗಟ್ಟನ್ನು ನಾವು ಬಿಡೋದಿಲ್ಲ, ನಾವು ಒಗ್ಗಟ್ಟಾಗಿ ನಿಲ್ತೇವೆ ಈ ವಿಚಾರದಲ್ಲಿ ಅಂತಕ್ಕಂಥದ್ದು ಒಮ್ಮತದ ಒಪಿನಿಯನ್ ಇದೆ. ಹಾಗಾಗಿ ನನ್ನ ಅನಿಸಿಕೆ
ಇದು ಒಂದು ಲೀಗಲ್ ಬ್ಯಾಟಲ್ಗೂ ಕೂಡ ರೈತರು ಮುಂದಾಗಿದ್ದಾರೆ. ಜೊತೆಯಲ್ಲಿ ಆನ್ ಗ್ರೌಂಡ್ ಬ್ಯಾಟ್ಲು ಪ್ರತಿನಿತ್ಯ ನಡೀತಾ ಇದೆ. ಅದರಲ್ಲೂ ಕೂಡ ರೈತರು ಇವತ್ತು ನೋಡ್ಬೋದು ಅಪಾರ ಸಂಖ್ಯೆಯಲ್ಲಿ ನಮ್ಮ ಜೊತೆ ಬಂದು ಸೇರ್ತಾ ಇದ್ದಾರೆ. ಒಂದು ಲಾಸ್ಟ್ ಕ್ವಶನ್ ಸರ್, ನೀವು ಒಂದು ಮಾತು ಹೇಳಿದ್ರಿ, ಇದನ್ನ ಈ ಒಂದು ಪ್ರಾಜೆಕ್ಟ್ನ ಕೈ ಬಿಟ್ರೆ ನಮ್ಮ ಜಮೀನನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಬಿಟ್ಕೊಡ್ತೀವಿ ಅಂತ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಒಂದು ಶಾಲೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಒಂದು ವೃದ್ಧಾಶ್ರಮ ಆಗ್ಬೋದು, ಅನಾಥಾಶ್ರಮ ಆಗ್ಬೋದು, ಏನಾದರೂ ಕಟ್ಟೋಣ, ನಾನು ರೆಡಿ ಇದ್ದೀನಿ. ಪ್ರಾಜೆಕ್ಟ್ ಕೈ ಬಿಡಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಪಾದಯಾತ್ರೆಯಲ್ಲಿ ರೈತರ ಜೊತೆ ಹೆಜ್ಜೆ ಆಗ್ತಾ ಈ ಭಾಗದ ರೈತರಿಗೆ ಬೆಂಬಲವಾಗಿ ನಿಖಿಲ್ ಕುಮಾರಸ್ವಾಮಿ ನಿಂತಿರೋದನ್ನ ನೋಡಬಹುದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಮನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.